ಇದೊಂದು ಸ್ಕೇಲ್ ಅದಲ್ಲ, ಈ ಸ್ಕೇಲನ್ನು ಎರಡು ಬಳ್ಳ್ಯಾಗ ಹಿಡಿ. ಈಗ ಹಿಡ್ದಿಲ್ಲ, ಎರಡು ಬಳ್ಳನ್ನ ಸರಸ್ತಾ ನಿಧಾನವಾಗಿ ಸೆಂಟ್ರದಾಗ ತರಬೇಕು, ವಾಪಸ್ ಮತ್ತೆ ಹೋಗ್ಬೇಕು. ಸೆಂಟ್ರ್ ಬಾ, ಪೂರ್ತಿ ಸೆಂಟ್ರ್ ಬಾ, ಎರಡು ಕೂಡಿಸ್ ಬಳ್ಳು. ಹಾಂ, ಈಗ ನಿಧಾನವಾಗಿ ವಾಪಸ್ ಹೋಗು. ಏನಾಗಕತ್ತೈತಿ? ಒಂದೇ ಬಳ್ಳು ಹೊಂಟದಿಲ್ಲ, ಹೌದಾ? ನೀ ಟ್ರೈ ಮಾಡಿ. ಎರಡೂ ಬಳ್ಳು ನಿಧಾನವಾಗಿ ಸರಿಸೋದು ಸೆಂಟ್ರದಾಗ ಬಾ, ಹೌದಾ? ವೆರಿ ಗುಡ್. ಹಾಂ, ಈಗ ವಾಪಸ್ ಹೋಗು. ಯಾವುದು ಇದು? ಇಲ್ಲೇ ಉಳ್ದದ, ಇದು ಒಂದೇ ಸರಿಯಾಕತ್ತೈತೆ, ಹೌದಾ? ಇಲ್ಲ? ಹಾಂ, ಇನ್ನೊಬ್ರು ಟ್ರೈ ಮಾಡು. ಹಾಂ, ಟ್ರೈ ಮಾಡು. ಸೇರ್ಸು, ಎರಡು ಬಳ್ಳು ಸೇರಿಸು, ಸೇರ್ಸು. ವೆರಿ ಗುಡ್. ಹಾಂ, ಈಗ ವಾಪಸ್ ಅದೇ ಸ್ಥಾನಕ್ಕೆ ಹೋಗಿ ನೀ ಎರಡು ಬಳ್ಳು ಸರಿಸ್ಕೊತ ಹೋಗು. ನೀ ಮಾಡು, ಪ್ರಯತ್ನ ಮಾಡ್ಕೋತ ಹೋಗಿ. ನೀ ಯಾವ ಸರಿತದ ಸರಸು. ಅದು ಒಂದೇ ಉಳಿಲ್ಲ, ಅಲ್ಲೇ ಉಳಿಲ್ಲ ಅದು. ಹಾಂ, 1 ಮಿನಿಟ್. ಇದು ಎಲ್ಲದ ಅಲ್ಲೇ ಉಳಿತು, ಇದು ಒಂದೇ ಮಾತ್ರ ಸರಿತು, ಹೌದಾ? ಇದು ಹಿಂಗೆ ಯಾಕೆ ಆಗ್ತದಂದ್ರೆ, ನೀನು ಸರಸು ಮುಂದೆ ಸೆಂಟರ್ ಆಫ್ ಮಾಸ ಮತ್ತು ಸೆಂಟರ್ ಆಫ್ ಗ್ರಾವಿಟಿ ಒಂದು ಪಾಯಿಂಟ್ನಾಗ ಇರ್ತದ. ಎಲ್ಲಿ ಸೆಂಟರ್ ಆಫ್ ಮಾಸ್ ಇರ್ತದಲ್ಲ ಅಲ್ಲೇ ಸೆಂಟರ್ ಆಫ್ ಗ್ರಾವಿಟಿ ಇರ್ತದ. ಸೆಂಟರ್ ಆಫ್ ಮಾಸ್ ಎಲ್ಲಿರ್ತದಲ್ಲ ಅಲ್ಲಿ ಘರ್ಷಣೆ ಏನಿರ್ತದ? ಹೆಚ್ಚಿಗಿರ್ತದೆ. ಈ ಎರಡರೊಳಗೆ ಒಂದು ಬಳ ಸೆಂಟರ್ ಆಫ್ ಮಾಸ ಅಥವಾ ಸೆಂಟರ್ ಆಫ್ ಗ್ರಾವಿಟಿ ಇದ್ದಲ್ಲಿ ಇರ್ತದ. ಹಿಂಗಾಗಿ ಅದಲ್ಲಿ ಘರ್ಷಣೆ ಜಾಸ್ತಿ ಇರ್ತದೆ, ಇನ್ನೊಂದಕ್ಕೆ ಘರ್ಷಣೆ ಕಡಿಮೆ ಇರ್ತದೆ. ಘರ್ಷಣೆ ಕಡಿಮೆ ಇದ್ದದ್ದು ಮುಂದೆ ಹೋಗ್ತದೆ. ಎಲ್ಲಿಗೆ ಸೆಂಟರ್ ಆಫ್ ಮಾಸ್ ಇರ್ತದೆ ಅಲ್ಲಿ ಘರ್ಷಣೆ ಜಾಸ್ತಿ ಇರ್ತದೆ. ಹಿಂಗಾಗಿ ಅದಕ್ಕೆ ಆ ಬಳ್ಳು ಏನಾಗಂಗಿಲ್ಲ, ಮೂವ್ ಆಗೋದೇ ಇಲ್ಲ. ಟ್ರೈ ಮಾಡಪ್ಪ, ಹೌದಾ? ಇದು ಘರ್ಷಣೆ ಬಗ್ಗೆ ಒಂದು ಸಿಂಪಲ್ ಪ್ರಯೋಗ, ಅರ್ಥ ಆಯ್ತಾ?